ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇರೋದು ಸಿನಿಮಾ ಲಿಸ್ಟ್ ನಲ್ಲಿ ಈ ಸದ್ಯ ಕೇಳಿ ಬರ್ತಾ ಇರೋದು ದುರಂಧರ್ 2 ಅಲ್ವಾ. ಈ ದುರಂಧರ್ 2 ಬಗ್ಗೆ ನೆನ್ನೆ ರಮ್ಯಾ ಟೀಕೆ ಮಾಡಿದ್ರು, ಈಗ ಉಲ್ಟಾ ಹೊಡೆದಿದಾರಂತೆ. ದುರಂಧರ್ 2 ಬಗ್ಗೆ ನಟಿ ರಮ್ಯಾ ಮತ್ತೊಂದು ಪೋಸ್ಟ್ ವೈರಲ್ ಆಗ್ತಾ ಇದೆ. ರಣವೀರ್ ಸಿಂಗ್ ಬಗ್ಗೆ ಹೊಸ ಪೋಸ್ಟ್ ಮಾಡಿದ್ದಾರೆ ರಮ್ಯಾ. ನನಗೆ ರಣವೀರ್ ಅಂದ್ರೆ ಇಷ್ಟಾನೇ, ಪಾರ್ಟ್ 1 ಚೆನ್ನಾಗೇ ಮಾಡಿದ್ರಪ್ಪ, ದುರಂಧರ್ 2 ನಲ್ಲಿ ನಟನೆಗೆ ಅವಕಾಶವೇ ಇಲ್ಲ, ಪಾರ್ಟ್ 2 ಕೋಪ ಹಿಂಸೆಗಳ ರೂಪ ಅಷ್ಟೇ. ನಾನು ಮೊದಲೇ ಹೇಳಿದ್ದೆ ರಣವೀರ್ ಇದಕ್ಕಿಂತ ಉತ್ತಮರು, ಮುಂದಿನ ಚಿತ್ರಕ್ಕೆ ಕಾಯ್ತಾ ಇದ್ದೀನಿ. ರಣವೀರ್ ಸಿಂಗ್ಗೆ ಮೋಹಕ ತಾರೆ ರಮ್ಯಾ ಈ ರೀತಿಯ ಸಲಹೆಯನ್ನ ಕೊಟ್ಟಿದ್ದಾರೆ. ಹಿಗ್ಗಾಮುಗ್ಗಾ ಟೀಕೆಗೆ ಒಳಗಾಗಿ ಉಲ್ಟಾ ಹೊಡೆದ್ರ ರಮ್ಯಾ ಅನ್ನುವ ಪ್ರಶ್ನೆ ಕೂಡ ಕಾಡ್ತಾ ಇದೆ. ನಿಮಗೆ ನೆನಪಿರ್ಲಿ, ಈ ದುರಂಧರ್ 2 ಸಿನಿಮಾದ ಸುಮಾರು 11 ನಿಮಿಷ ಅಂತ ಕಾಣುತ್ತೆ. ಎಸ್ ಹೌದು, 11 ನಿಮಿಷದ ಸೀನ್ಗೆ ಒಂದು ಕತ್ರಿ ಹಾಕಿದ್ರು. ಈ ರೀತಿಯಾಗಿ ತುಂಬಾ ರಕ್ತಪಾತ ಇಂಥದನ್ನ ಅಂದ್ರೆ ತುಂಬಾ ಕ್ರೈಮ್ ಸೀನ್ ಇದೆ ಅನ್ನೋ ಕಾರಣಕ್ಕೆ 11 ನಿಮಿಷಕ್ಕೆ ಬ್ರೇಕ್ ಹಾಕಿದ್ರು. ಬಟ್ ಸಿನಿಮಾವನ್ನ ಎಲ್ಲರೂ ಹಾಡು ಹೊಗಳ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಚಿಕ್ಕ ಚಿಕ್ಕ ಕ್ಲಿಪ್ಗಳ ರೀತಿಯಲ್ಲಿ ಕಟ್ ಮಾಡಿ ಅದನ್ನ ವೈರಲ್ ಮಾಡಲಾಗ್ತಾ ಇದೆ. ನಮ್ಮ ಬೇಹುಗಾರಿಕಾ ಸಂಸ್ಥೆಯ ಸ್ಟ್ರೆಂತ್ ಏನು, ಹೆಂಗೆ ಅಲ್ಲಿ ಜೀವನ ಮಾಡಿದ್ರು, ಇದೆಲ್ಲವನ್ನ ಸಿನಿಮಾ ರೀತಿಯಲ್ಲಿ ತಗೊಂಡು ಬಂದು ನಾವೇ ಕಟ್ಕೊಟ್ಟಿದ್ರು ಒಂದು ಅದ್ಭುತ ಕಥೆಯನ್ನಾಗಿ. ಹಾಗಾಗಿ ದುರಂಧರ್ 1 ಆಗಿರ್ಬೋದು, ದುರಂಧರ್ 2 ಎಲ್ಲರೂ ಹಾಡು ಹೊಗಳ್ತಾ ಇದ್ದಾರೆ. ಬಟ್ ರಮ್ಯಾ ಅವರು ನೆನ್ನೆ ಟೀಕೆ ಮಾಡಿದ್ರು. ಬಟ್ ಈಗ ನಾನು ಯಾಕೆ ಹಂಗಂದೆ ಅಂದ್ರೆ ಅಂತ ಹೇಳೋದ್ರ ಮುಖಾಂತರ ಇನ್ನು ಉತ್ತಮ ಅವರ ಅಭಿನಯಕ್ಕಾಗಿ ಕಾಯ್ತಾ ಇರ್ತೀವಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಸಾಫ್ಟ್ ಕಾರ್ನರ್ ತೋರಿಸಿದ್ದಾರೆ. ಇದು ನೆನ್ನೆಯ ಟೀಕೆಗೆ ಅವರಿಗೆ ಕೇಳಿಬಂದಂತಹ ಕಾಮೆಂಟ್ಗಳಿಗೆ ಉಲ್ಟಾ ಪ್ರತಿಕ್ರಿಯೆನ ಇದು, ಅದಕ್ಕೋಸ್ಕರ ಪ್ರತಿಕ್ರಿಯೆನ ಹಿಂಗೂ ಕೂಡ ಈಗ ಚರ್ಚೆಗಳಾಗ್ತಾ ಇದೆ. ಹೊಸ ಪೋಸ್ಟ್ ಮಾಡಿದ್ದಾರೆ ರಮ್ಯಾ ಅವರು. ಸಾಮಾನ್ಯವಾಗಿ ನಟರು ಬೇರೊಬ್ಬ ನಟ ಅಥವಾ ನಟಿಯ ಆಕ್ಟಿಂಗಿಗೆ ಸಂಬಂಧಪಟ್ಟಂತೆ ತುಂಬಾ ಚೆನ್ನಾಗಿದ್ರೆ ಹೊಗಳ್ತಾರೆ. ಈ ರೀತಿಯಾಗಿ ಕಾಮೆಂಟ್ಗಳು ಮಾಡೋದು ತೀರಾ ಕಡಿಮೆ. ಬಟ್ ಇಲ್ಲಿ ಬೇರೆ ಏನೋ ಇದ್ದಂಗೆ ಕಾಣಿಸ್ತಾ ಇದೆ. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕಲೀಗ ಕೀರ್ತಿ ನೀಡ್ತಾರೆ. ಕೀರ್ತಿ, ರಮ್ಯಾ ಅವರು ಇವತ್ತು ಹಾಕಿರುವ ಪೋಸ್ಟ್ಗೂ ಅಂಡ್ ನಾವು ಇತ್ತೀಚೆಗೆ ಗಮನಿಸಿದಾಗ ಸೆನ್ಸರ್ ಬೋರ್ಡ್ ಅವರು ಒಂದು 11 ನಿಮಿಷದ ಸೀನ್ಗೆ ಕತ್ರಿ ಕೂಡ ಹಾಕಿದ್ದಾರೆ ಅಂತ ಕೇಳ್ಪಟ್ಟಿದ್ವಿ. ಆ ಪ್ರಮಾಣದಲ್ಲಿ ಭಯಾನಕತೆ ಇದೆ ಆ ಮೂಮೆಂಟ್ಸ್ ಅಲ್ಲಿ ಅಂತ. ಸೊ ಅದಕ್ಕೂ ಇದಕ್ಕೂ ಸ್ವಲ್ಪ ಲಿಂಕ್ ಆದಂಗೆ ಕಾಣಿಸ್ತಾ ಇದೆ. ಬಟ್ ನೆನ್ನೆ ಹಂಗೆ ಹೇಳಿದ ರಮ್ಯಾ ಇವತ್ತು ಈ ರೀತಿಯಾಗಿ ಸಾಫ್ಟ್ ಆಗಕ್ಕೆ ಕಾರಣ ಏನು? ಇದೆರಡೂ ವರ್ಷನ್ ಹೇಳೋದಾದ್ರೆ ಕೀರ್ತಿ. ನಾವು ನೋಡ್ಬೋದು ದುರಂಧರ್ ಪಾರ್ಟ್ 2 ಸಿನಿಮಾ ಏನಿದೆ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ, ಉತ್ತಮ ಪ್ರದರ್ಶನ ಕೂಡ ಕಾಣ್ತಿರುವಂತದ್ದು, ಎಲ್ಲರೂ ಪಾಸಿಟಿವ್ ರಿವ್ಯೂಸ್ ನ ಕೊಡ್ತಿರುವಂತದ್ದು. ಅದರಲ್ಲೂ ಸಹ ಸಾಲಿವುಡ್ ನಲ್ಲಿ ಎಸ್ ರಾಜಮೌಳಿ ಅವರು ಸಹ ಇವತ್ತು ಟ್ವೀಟ್ ಮಾಡ್ಕೊಂಡಿರುವಂತದ್ದು ತುಂಬಾ ಚೆನ್ನಾಗಿ ಬಂದಿದೆ ಈ ಸಿನಿಮಾ ಅಂತ. ಈ ನಡುವೆ ಸ್ಯಾಂಡಲ್ವುಡ್ ನಟಿ ರಮ್ಯಾ ಅವರು ನಿನ್ನೆ ಅಷ್ಟೇ ಒಂದು ಪೋಸ್ಟ್ ಮಾಡಿದ್ರು, ದುರಂಧರ್ 2 ಸಿನಿಮಾ ನೋಡೋ ಅಷ್ಟು ಏನಿಲ್ಲ, ಸುಮ್ಮನೆ ಬರ್ತಿಲ್ಲ, ನಿಮ್ಮ ಏನ್ ಥಿಯೇಟರ್ಗೆ ಹೋಗಿ ಟಿಕೆಟ್ ಕೊಟ್ಟು ನೀವು ದುಡ್ಡು ಕೊಟ್ಟು ಸಿನಿಮಾ ನೋಡ್ತೀರಾ ಅಷ್ಟೇನ್ ಬರ್ತಿಲ್ಲ, ಇನ್ನೇನ್ ಸ್ವಲ್ಪ ದಿನಗಳಲ್ಲಿ OTT ಗೆ ಬರುತ್ತೆ, ಅಲ್ಲೇ ನೋಡ್ಬೋದು ಅನ್ನೋದನ್ನ ನೇರವಾಗಿ ಹೇಳಿದ್ರು. ಅಂದ್ರೆ ಕಲಾವಿದರು ಯಾವತ್ತಿಗೂ ಥಿಯೇಟರ್ ಬಂದು ಸಿನಿಮಾನ ನೋಡಿ ಅಂತ ಪ್ರೋತ್ಸಾಹ ಕೊಡ್ಬೇಕು ಹೊರತು OTT ಗೆ ಸಿನಿಮಾ ಬರುತ್ತೆ ನೋಡಿ ಅಂತ ಹೇಳ್ಬಾರ್ದು. ಆದ್ರೆ ರಮ್ಯಾ ಅವ್ರು ನಿನ್ನೆ ಆ ಒಂದು ಕೆಲಸವನ್ನ ಮಾಡಿದ್ರು. ಹೀಗಾಗಿ ಸಾಕಷ್ಟು ಟೀಕೆಗಳು ಬಂದಿತ್ತು. ರಾಜಕೀಯ ಒಂದಷ್ಟು ಪಕ್ಷಗಳು ಇರಬಹುದು, ಈ ವಿಚಾರವೂ ಕೂಡ ಸಿನಿಮಾ ಯಾವತ್ತಿದ್ರು ಕಲಾವಿದರು ಬಣ್ಣದ ಲೋಕದವರು ಈ ರೀತಿ ಇರ್ಬೇಕು ಹೊರತು ಪಾಲಿಟಿಕ್ಸ್ ಆಗ್ಬಾರ್ದು. ಸೊ ರಮ್ಯಾ ಅವರು ಪಾಲಿಟಿಕ್ಸ್ ನ ತರ್ತಾ ಇದ್ದಾರೆ ಇದರಲ್ಲಿ ಅನ್ನುವಂಥದ್ದು ಒಂದಷ್ಟು ಟೀಕೆಗಳು ರಮ್ಯಾ ಅವ್ರಿಗೆ ಬಂತು. ಹೀಗಾಗಿ ಇವತ್ತು ಮತ್ತೆ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡೋದಕ್ಕೋಸ್ಕರ ಮತ್ತೊಂದು ಪೋಸ್ಟ್ ಮಾಡಿದ್ರು. ರಣವೀರ್ ಸಿಂಗ್ ಅವರ ವಿರುದ್ಧ ನಾನೇನ್ ಹೋಗ್ತಾ ಇಲ್ಲ, ಅವ್ರಂದ್ರೆ ನನಗೆ ಇಷ್ಟನೇ, ಅವರು ಅದ್ಭುತ ಆಕ್ಟರ್ ಕೂಡ ಹೌದು. ಆದ್ರೆ ಈ ಪಾರ್ಟ್ 2 ಸಿನಿಮಾದಲ್ಲಿ, ಪಾರ್ಟ್ 1 ನನಗೆ ಇಷ್ಟ ಆಗಿತ್ತು, ಪಾರ್ಟ್ 2 ಸಿನಿಮಾದಲ್ಲಿ ಅತಿಯಾದ ಹಿಂಸೆ, ಕೋಪ ಇರ್ಬೋದು, ಅವರ ನಟನೆ ಇರ್ಬೋದು, ಇನ್ನು ತುಂಬಾ ಎನ್ಹಾನ್ಸ್ ಮಾಡಿದ್ದಾರೆ. ಅದು ಅಷ್ಟು ಅವಶ್ಯಕತೆ ಇರಲಿಲ್ಲ ಅನ್ನುವಂಥದ್ದನ್ನ, ಅವ್ರಿಗೆ ಇಷ್ಟ ಆಗದಿರುವಂತಹ ಎಲಿಮೆಂಟ್ಸ್ ಗಳನ್ನ ಅವರಲ್ಲಿ ಮೆನ್ಷನ್ ಮಾಡಿರುವಂತದ್ದು. ನೆಕ್ಸ್ಟ್ ಸಿನಿಮಾ ಯಾವ್ದು ಬರುತ್ತೆ, ಪಾರ್ಟ್ 3 ಏನಾದ್ರು ಬಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ರಣವೀರ್ ಅವ್ರ ಕಡೆಯಿಂದ ತುಂಬಾ ಚೆನ್ನಾಗಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅವ್ರ ಕಡೆಯಿಂದ ಇನ್ನು ತುಂಬಾ ಚೆನ್ನಾಗಿ ಪ್ರಾಜೆಕ್ಟ್ ಗಳನ್ನ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅನ್ನುವಂಥದ್ದು ಒಂದು ಸಾಫ್ಟ್ ಆಗಿ ಅವರ ಅಭಿಮಾನಿಗಳಿಗೆ ಇರ್ಬೋದು, ನೆಟ್ಟಿಗರಿಗೆ ಒಂದು ಕನ್ವೆ ಮಾಡೋ ರೀತಿಯಲ್ಲಿ ಪೋಸ್ಟ್ ಮಾಡ್ಕೊಂಡಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು.